ನಮ್ಮ ಜೊತೆ ಇಬ್ಬರು ಸಾಧಕರಿದ್ದಾರೆ, ಸಾಲಿಹ್ ಖಾನ್ ಮತ್ತು ಅಜೀಮ್, ಶೌಕತ್ ಅಜೀಮ್. ನಿಜವಾಗ್ಲೂ ಐ ಸಲ್ಯೂಟ್ ದೇರ್ ಅಚೀವ್ಮೆಂಟ್. ನಾನು ತುಂಬ ಫ್ರ್ಯಾಂಕ್ ಆಗಿ ಹೇಳ್ತೇನೆ, ಪ್ರತಿ ವರ್ಷ ಕೂಡ ಅದು ಟಫ್ ಆಗ್ತಾ ಇದೆ ಎಕ್ಸಾಮ್. ನಾವು ಬರೆದಾಗ ಎಷ್ಟು ಟಫ್ ಇತ್ತು ಅದಕ್ಕಿಂತ ಈಗ ಟಫ್ ಆಗಿದೆ ಆ್ಯಕ್ಚುಲಿ. ಅಂದರೆ ಅಷ್ಟು ಕಾಂಪಿಟೇಟಿವ್ ಆಗಿದೆ ಅದು. ಅದರಲ್ಲಿ ಅವರು ಆ ಸಾಧನೆ ಮಾಡಿದ್ದಾರೆ ಅಂದರೆ ಅವರ ಬ್ಯಾಕ್ಗ್ರೌಂಡ್, ಆ ಬ್ಯಾಕ್ಗ್ರೌಂಡಿಂದ ಅವರು ಆ ಸಾಧನೆ ಮಾಡಿದ್ದಾರೆ ಅಂದರೆ ಇಟ್ಸ್ ರಿಯಲಿ ಅನ್ ಎಕ್ಸ್ಟ್ರಾ ಆರ್ಡಿನರಿ ಅಚೀವ್ಮೆಂಟ್, ಬಿಕಾಸ್ ಐ ನೋ ವಾಟ್ ಇಟ್ ಈಸ್. ಆಮೇಲೆ ನಾನು ಸೈಂಟ್ ಜೋಸೆಫ್ಸ್ ಕಾಲೇಜಲ್ಲಿ ಫಸ್ಟ್ ಇಯರಲ್ಲಿ ಇದ್ದಾಗ ಒಂದು ಸ್ಲೋಗನ್ ಬರೆಯೋ ಕಾಂಪಿಟೇಷನ್ ಇತ್ತು. ಆಗ ನಮ್ಮ ಕಾಲೇಜ್ ಫೈನಲ್ ಇಯರ್ ಸ್ಟೂಡೆಂಟ್ ಅದರಲ್ಲಿ ಟೈಮ್ಸ್ ಆಫ್ ಇಂಡಿಯಾದವರು ಆರ್ಗನೈಸ್ ಮಾಡಿದ್ರು. ಹಿ ಗಾಟ್ ಫಸ್ಟ್ ಪ್ಲೇಸ್. ಅದನ್ನು ಅವರು ಫ್ರಂಟ್ ಪೇಜಲ್ಲಿ ಹಾಕಿದ್ರು, ಅವ್ನು ಬರೆದ ಸ್ಲೋಗನ್ನ. ಅದನ್ನು ಫಸ್ಟ್ ಪ್ಲೇಸ್ ಏನು ಅದಕ್ಕೊಂದು ಅಮೌಂಟ್ ಇದೆಲ್ಲ ಕೊಟ್ಟಿದ್ರು ಅವರು. ಫ್ರಂಟ್ ಪೇಜಲ್ಲಿ ಹಾಕಿದ್ರು ಅದನ್ನು. ಡೋಂಟ್ ಕಾಲ್ ದೆಮ್ ಹೀರೋಸ್, ದೇ ಆರ್ ದ ಒನ್ಸ್ ಹೂ ಡೇರ್ಡ್, DARED, ದೇ ಆರ್ ದ ಒನ್ಸ್ ಹೂ ಡೇರ್ಡ್. ಅವ್ರನ್ನ ಯಾರನ್ನೋ ನಾಯಕರು ಹೀರೋ ಅಂತ ಕರಿಬೇಡಿ, ಅವ್ರು ಯಾರು ಅಂದ್ರೆ ಅವ್ರು ಧೈರ್ಯ ಮಾಡಿದವರು ಅಂತ. ಸೊ ಇವರು ಕೂಡ ಆ ಧೈರ್ಯ ಮಾಡಿದವರು, ಯಾಕಂದ್ರೆ ಅಷ್ಟು ಅನ್ಸರ್ಟನಿಟಿ ಇದೆ ಆ ಪೋಸ್ಟ್ಗಳಲ್ಲಿ. ಈಗ SLC ಎಕ್ಸಾಮ್ ಒಬ್ಬ ಬರೀತಾನೆ ಅಥವಾ MBBS ಬರೀತಾನೆ ಅಂದ್ರೆ ಅಲ್ಲಿ ಸರ್ಟನಿಟಿ ಇರುತ್ತೆ. ಯು ಆರ್ ಡೆಫಿನೆಟ್ಲಿ ಗೋಯಿಂಗ್ ಟು ಬಿಕಮ್ ಡಾಕ್ಟರ್, ಯು ಆರ್ ಡೆಫಿನೆಟ್ಲಿ ಗೋಯಿಂಗ್ ಟು ಬಿಕಮ್ ಎಂಜಿನಿಯರ್. ಬಟ್ UPSC ಎಕ್ಸಾಮ್ ಅಲ್ಲಿ ಯಾವ ಸರ್ಟನಿಟಿನೂ ಇರುವುದಿಲ್ಲ. ಪ್ರಿಲಿಮ್ಸ್ ಅಲ್ಲೇ ನೀವು ಡ್ರಾಪ್ ಆಗ್ಬೋದು. ಎಷ್ಟೆಷ್ಟೋ ಟ್ಯಾಲೆಂಟೆಡ್ ಹುಡುಗರನ್ನ ನೋಡಿದ್ದೇನೆ, ಪ್ರಿಲಿಮ್ಸ್ ಪಾಸ್ ಆಗಕ್ಕೆ ಆಗ್ತಾ ಇಲ್ಲ ಅಂಥದ್ರಲ್ಲಿ. And this youngster, he has also passed the Indian Forest Service exam, which is also a very tough exam. Totally science based and very tough exam. So, ಇಂಥ ಸಾಧನೆ ಮಾಡಲಿಕ್ಕೆ ಕಾರಣಕರ್ತರಾದ ಇಲ್ಲಿ ನಮ್ಮ ಏಸ್ ಫೌಂಡೇಶನ್ ನಜೀರ್ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ಐ ನೋ ಹಿಸ್ ಎಫರ್ಟ್ಸ್. ಇಲ್ಲಿ ಮಂಗಳೂರು ಅಂತ ಒಂದು ಪ್ಲೇಸ್ ಅಲ್ಲಿ ಒಂದು IAS ಇನ್ಸ್ಟಿಟ್ಯೂಟ್ ಮಾಡೋದು ಇಟ್ಸ್ ನಾಟ್ ಎ ಜೋಕ್. ಯಾಕಂದ್ರೆ ನಿಮಗೆ ಫ್ಯಾಕಲ್ಟಿ ಎಲ್ಲ ಬೆಂಗಳೂರು, ಆಮೇಲೆ ಚೆನ್ನೈ, ಆ ಕಡೆಯಿಂದ ದಿಲ್ಲಿಯಿಂದ ಎಲ್ಲ ಬರಬೇಕು. ಬೆಂಗಳೂರಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಮಾಡೋದು ಈಸಿ, ಅಥವಾ ದೆಹಲಿಯಲ್ಲಿ ಮಾಡೋದು ತುಂಬಾ ಈಸಿ. ಅಲ್ಲಿ ಬೀದಿಗೊಬ್ಬರು ಟೀಚರ್ ಸಿಗ್ತಾರೆ, ಇಲ್ಲಿ ನಿಮಗೆ ಟೀಚರ್ ಸಿಗೋದಿಲ್ಲ. ಅದನ್ನೆಲ್ಲರೂ ಟೀಚ್ ಮಾಡ್ಲಿಕ್ಕೂ ಕೂಡ ಆಗುದಿಲ್ಲ. ಅಂಥದ್ರಲ್ಲಿ ಇಲ್ಲಿ ಒಂದು ಇನ್ಸ್ಟಿಟ್ಯೂಟ್ ನಡೆಸಿದ್ದಾರೆ ಅಂದ್ರೆ ಅವರು ಮಾಡಿದ ಸಾಧನೆ ಎಷ್ಟು ಇವರು ದೊಡ್ಡ ಸಾಧನೆ ಅಂತ ನಾನು ಭಾವಿಸ್ತೇನೆ. ಎಲ್ಲರೂ ಅವರಿಗೆ ಪ್ರೋತ್ಸಾಹಿಸಬೇಕು. ಆಮೇಲೆ ಈ ಸಾಧನೆ ಯಾವ ರೀತಿ ಆಗ್ತದೆ ಅಂತ ಒಂದು ಎರಡು ಮಾತು, ಎಲ್ಲರಿಗೂ ಟೈಮ್ ಇದೆ ಅಂತ ಭಾವಿಸ್ತೇನೆ. ಈ IAS ಎಕ್ಸಾಮ್ ಇದರ ಬಗ್ಗೆ ಒಂದೆರಡು ಮಾತು ಹೇಳ್ತೇನೆ ನಾನು. ನನ್ನ ಜೊತೆ ಓದ್ದವರು ಬೆಂಗಳೂರಲ್ಲಾಗ್ಲಿ ಇಲ್ಲೇ ಆಗಲಿ ನನಗಿಂತ ಬುದ್ಧಿವಂತರು ಎಷ್ಟೋ ಜನ ಇದ್ರು, ತುಂಬಾ ಜನ ಬುದ್ಧಿವಂತರನ್ನು ನಾನು ನೋಡಿದ್ದೇನೆ. ಆದರೆ ಸಮಸ್ಯೆ ಅವರಿಗೆ ಧೈರ್ಯ ಇರಲಿಲ್ಲ, ತಮ್ಮ ಮೇಲೆ ತಮಗೆ ವಿಶ್ವಾಸ ಇರಲಿಲ್ಲ. ಅದೇ ಸಮಸ್ಯೆ. ವಿದ್ಯಾರ್ಥಿಗಳಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಇರ್ತದಲ್ಲ, ಐ ಕ್ಯಾನ್ ಡೂ ಇಟ್, ಅದು ಇರೋದಿಲ್ಲ. ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇರ್ತದೆ. ನಾನು ಎಂತೆಂಥ ಮೆಮೊರಿ ಇರೋರನ್ನು ನೋಡಿದ್ದೀನಿ, ಎಂತೆಂಥ ಮ್ಯಾಥಮ್ಯಾಟಿಕ್ಸ್ ಅಲ್ಲಿ ಜೀನಿಯಸ್ಗಳನ್ನು ನೋಡಿದ್ದೀನಿ. ಬಟ್ ದೇ ಡೋಂಟ್ ಫೇರ್ ವೆಲ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್. ಫಸ್ಟ್ ಆಫ್ ಆಲ್ ದೇ ಥಿಂಕ್ ದಟ್ ದೇ ಕೆನಾಟ್ ಡೂ ಇಟ್. ಅಲ್ಲಿಗೆ ಮುಗೀತು, ಅದು ಅರ್ಧ ಕಾಂಪಿಟೇಷನ್ ಅಲ್ಲೇ ಮುಗೀತು. ಐ ಕೆನಾಟ್ ಡೂ ಇಟ್ ಅಂತ. ನಾನು ಹೇಗೆ ಮಾಡೋದು, ನನಗೆ ಆಗತ್ತೆ ಅಂತ ಮನುಷ್ಯನ ಮನಸ್ಸಲ್ಲಿ ಬಂದ್ರೆ ಅರ್ಧ ಅಲ್ಲಿ ಕಾಂಪಿಟೇಷನ್ ಇಸ್ ಓವರ್. ಆಮೇಲೆ ಇರೋದು ನಿಮ್ಮ ಪ್ರಿಪರೇಷನ್ ಅಂಡ್ ಪ್ಲಾನಿಂಗ್, ನಿಮ್ಮ ಹಾರ್ಡ್ ವರ್ಕ್ ಎಕ್ಸೆಟ್ರಾ ಎಲ್ಲ ಇರ್ತದೆ. ಆಮೇಲೆ ನಾನು UPSC ಬರೆದಾಗ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ ಒಂದು ಎರಡು ಮಾತು ನಿಮಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಂದು UPSC ಸ್ಟೋರಿ ಹೇಳಬೇಕಾದ್ರೆ ನಾನು ಕಳೆದ ಶತಮಾನಕ್ಕೆ ಹೋಗ್ಬೇಕು, ಲಾಸ್ಟ್ ಸೆಂಚುರಿ. 1997 ಅಲ್ಲಿ ನಾನು ಇಲ್ಲಿಂದ ನಮ್ಮ ಸೈಯದ್ ಬಾಯಿ ಅಂತ ಕುಲಶೇಖರಲ್ಲಿ ಅವರಿಗೆ GA ಬಾವ್ ಅವ್ರ ಪರಿಚಯ ಇದ್ರು. ಯಾವ ರೀತಿ ನೋಡಿ, ಈಗ ನೆಟ್ವರ್ಕಿಂಗ್ ಹೇಗೆ ಆಗ್ತದೆ ನೋಡಿ. GA ಬಾವ್ ಅವರು ಸೈಯದ್ ಬಾಯಿ ಅವರಿಗೆ ಪರಿಚಯ ಇದ್ರು, ಕುಲಶೇಖರ್ ಸೈಯದ್ ಬಾಯಿ ಅವರಿಗೆ. ಸೊ ಅವರ ಮೂಲಕ ಅಲ್ಲಿ ಸೈಂಟ್ ಜೋಸೆಫ್ಸ್ ಕಾಲೇಜಲ್ಲಿ ನನಗೆ ಒಂದು ಸೀಟ್ ಸಿಕ್ತು. ಆ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರಿಂದ ಅಲ್ಲಿ ಲೋಕಲ್ ಸ್ವಲ್ಪ ಕೋಚಿಂಗ್ ಅದು ಇದು ನನಗೆ ಎಕ್ಸ್ಪೋಜರ್ ಸಿಗ್ಲಿಕ್ಕೆ ಕಾರಣ ಆಯಿತು. ಸೊ ಈ ಒಂದು ಏಸ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಇಲ್ಲಿ ಇರೋದ್ರಿಂದ ಇವರು ಹಮ್ದರ್ದಿಗೆ ಹೋಗ್ಲಿಕ್ಕೆ ಅವರಿಗೆ ಒಂದು ಕಾರಣ ಆಯಿತು. ಅಥವಾ ಈ ತರ ತುಂಬಾ ಹುಡುಗರು ಬೇರೆ ಬೇರೆ ಸರ್ವಿಸ್ಗೆ ಹೋಗ್ತಾರೆ. ಮತ್ತೆ ಈ ಭಾಗದಲ್ಲಿ ವಿಶೇಷವಾಗಿ ಸ್ಪೀಕರ್ ಸಾಹೇಬರ ಗಮನಕ್ಕೂ ನಾನು ತರಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಮತ್ತು ಉಡುಪಿ ಈ ಭಾಗದ ಜನರ
ಗವರ್ಮೆಂಟ್ ಸರ್ವಿಸ್ ಅಲ್ಲಿ ರೆಪ್ರೆಸೆಂಟೇಷನ್ ತುಂಬಾ ಕಡಿಮೆ. ನಾನು ಯಾವುದೇ ಕಮ್ಯುನಿಟಿ ಬಗ್ಗೆ ಮಾತಾಡ್ತಾ ಇಲ್ಲ. ಗವರ್ಮೆಂಟ್ ಸರ್ವಿಸ್ ಇದು ನಾನು IAS IPS ಅಷ್ಟು ಹೇಳ್ತಾ ಇಲ್ಲ. ಬೇರೆ ಬೇರೆ ಲೆವೆಲ್ ಗವರ್ಮೆಂಟ್ ಕಾನ್ಸ್ಟೇಬಲ್ಸ್ ಆಗಿರ್ಬೋದು, ಬೇರೆ ಬೇರೆ ಒಂದು ಸಬ್ ಇನ್ಸ್ಪೆಕ್ಟರ್ಸ್ ತುಂಬಾ ಕಡಿಮೆ ಅಂದ್ರೆ ತುಂಬಾ ಕಡಿಮೆ. ಯಾಕಂದ್ರೆ ಇಲ್ಲಿ ಬ್ಯಾಂಕ್ಗಳಿಗೆ ಹೋಗೋ ಅದೊಂದು ಕಲ್ಚರ್ ಇದೆ, ಅಥವಾ ಇಂಜಿನಿಯರಿಂಗ್ ಮೆಡಿಕಲ್ ಮಾಡೋ ಡಾಕ್ಟರ್ಸ್ ಇದ್ದಾರೆ ಎಲ್ಲ ಕಡೆ. ನಮ್ಮ ಮಂಗಳೂರು ಕಡೆ ಡಾಕ್ಟರ್ಸ್ ಸಿಗ್ತಾರೆ. ಸೊ ಆ ಒಂದು ಕಲ್ಚರ್ ಬರಬೇಕು. ಆಮೇಲೆ ಈ UPSC ಪ್ರಿಪರೇಷನ್ ಒಂದು ಇವತ್ತು ನೋಡಿ, ಒಬ್ಬ ಟ್ರಕ್ ಡ್ರೈವರ್ ಮಗ, ಒಬ್ಬ ಬಸ್ ಕಂಡಕ್ಟರ್ ಮಗ ಇವತ್ತು ಸೆಲೆಕ್ಟ್ ಆಗಿದ್ದಾರೆ ಅಂದ್ರೆ ಅವರ ಸಾಧನೆ, ಅವರಿಗೆ ನಾವು ಚಪ್ಪಾಳೆ ಹೊಡೆಯುವಷ್ಟೇ ಆ UPSC ಕೂಡ ಚಪ್ಪಾಳೆ ಹೊಡಿಬೇಕು. ಯಾಕಂದ್ರೆ ಅವರು ಅಷ್ಟು ಆನೆಸ್ಟ್ ಆಗಿ ಮಾಡ್ತಾ ಇದ್ದಾರೆ. ಅವರು ಅದರಿಂದ ನಮ್ಗೆಲ್ಲ ಧೈರ್ಯ ಬರುತ್ತೆ ಬರೆಯೋಕ್ಕೆ. ಅವ್ರು ಆನೆಸ್ಟ್ ಆಗಿ ಮಾಡೋದ್ರಿಂದನೇ ಇವತ್ತಿಗೂ ಕೂಡ ನಾನು ಹೇಳ್ತಾ ಇದ್ದೇನೆ, ಇವತ್ತು ಸಾಕಷ್ಟು ನಾವು ಹೇಳ್ಬೋದು ಇಂಥ ಒಂದು ಆನೆಸ್ಟ್ ವ್ಯವಸ್ಥೆ. ಇವನ್ ಇನ್ಕ್ಲೂಡಿಂಗ್ ನಮ್ಮ ಈಗ ಖುರೇಶಿ ಅಂತ ಮೊನ್ನೆ ವಿ ಆರ್ ಆಲ್ ಪ್ರೌಡ್ ಆಫ್ ದಟ್ ಆಫೀಸರ್, ಕರ್ನಲ್ ಸೋಫಿಯಾ ಖುರೇಶಿ. ಅವರು UPSC ಥ್ರೂನೇ ಬಂದಿದ್ದು, UPSC ನಡೆಸೋದು ಎಲ್ಲ ಎಕ್ಸಾಮ್, ಅದು ಆರ್ಮಿ ಆಫೀಸರ್ ಎಕ್ಸಾಮ್ ಕೂಡ ಅವರೇ ನಡೆಸೋದು. ಸೋಫಿಯಾ ಖುರೇಶಿ ಅಂತ ಟ್ಯಾಲೆಂಟ್ ಇಡೀ ಭಾರತ ಇವತ್ತು ಬಂದು ಇಡೀ ದೇಶದ ಯೂನಿಟ್ಗೆ ಕಾರಣ ಆಯಿತು. ಈ ಸೆಲೆಕ್ಟೆಡ್ ಬೈ UPSC. ಸೊ UPSC ಮತ್ತೆ ನಮ್ಮ ಭಾರತದ ಸಂವಿಧಾನ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತದ ಸಂವಿಧಾನವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಸಬೇಕಾಗ್ತದೆ. ಆ ಒಂದು ವ್ಯವಸ್ಥೆಯನ್ನ ಹೇಗೆ ಟ್ರಾನ್ಸ್ಪರೆಂಟ್ ಆಗಿ ಆನೆಸ್ಟ್ ಆಗಿ ಅದನ್ನ ಕಾಪಾಡ್ಕೊಂಡು ಬಂದಿದ್ದಾರೆ, ಆ ವ್ಯವಸ್ಥೆಯನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು. ಈ ಎರಡು ಯಂಗ್ ಆಫೀಸರ್ಸ್ಗೆ ನನ್ನ ರಿಕ್ವೆಸ್ಟ್ ಅಷ್ಟೇ. ಆ ಆನೆಸ್ಟ್ ಸಿಸ್ಟಮ್ನ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು. ಆ ಆನೆಸ್ಟ್ ಸಿಸ್ಟಮ್ ಕರಪ್ಟ್ ಆಗ್ಲಿಕ್ಕೆ ಬಿಡಬಾರ್ದು. ಆ ಆನೆಸ್ಟ್ ಸಿಸ್ಟಮ್ನ ಯಾರು ಹೈಜಾಕ್ ಮಾಡ್ಲಿಕ್ಕೆ ಬಿಡಬಾರ್ದು. ಅದಕ್ಕೆ ನಮ್ದು ಏನು ಕಾಂಟ್ರಿಬ್ಯೂಷನ್ ಇದೆ ಅದು ಇಷ್ಟು ಸಣ್ಣದೇ ಇರ್ಬೋದು. ಒಂದು ಸ್ಪೂನ್ ನೀರು ಹಾಕುವ ಕಾಂಟ್ರಿಬ್ಯೂಷನ್ ಕೂಡ ನಮ್ಮ ಕಡೆಯಿಂದ ಇರ್ಬೋದು. ಆ ಕಾಂಟ್ರಿಬ್ಯೂಷನ್ ನಾವು ಮಾಡಬೇಕು. ಆ ಸಿಸ್ಟಮ್ ಹಾಳಾಗದೆ ಇರ್ಲಿಕ್ಕೆ ಮುಂದೆ ಇನ್ನೊಬ್ಬ ಲಾರಿ ಡ್ರೈವರ್ ಮಗ, ಇನ್ನೊಬ್ಬ ಆಟೋ ಡ್ರೈವರ್ ಮಗ, ಇನ್ನೊಬ್ಬ ಹೋಟೆಲ್ ಸಪ್ಲೈಯರ್ ಮಗ IAS ಆಫೀಸರ್ ಆಗುವ ಕನಸು ಕಾಣಬಹುದು. ಅಂತ ವ್ಯವಸ್ಥೆನ ಉಳಿಸ್ಲಿಕ್ಕೆ ನಾವು ನಮ್ಮ ಸ್ಯಾಕ್ರಿಫೈಸ್ ಮಾಡಲಿಕ್ಕೆ ರೆಡಿ ಇರಬೇಕು. ನಾವು ಯಾವುದೇ ಸ್ಯಾಕ್ರಿಫೈಸ್ ಮಾಡಕ್ಕೆ ಅಟ್ ಎನಿ ಮೂಮೆಂಟ್ ವಿ ಶುಡ್ ಬಿ ರೆಡಿ ಫಾರ್ ದ ಸಿಸ್ಟಮ್, ಫಾರ್ ದ ಪೀಪಲ್. ಆ ಒಂದು ಸ್ಪಿರಿಟ್ ಒಂದಿಗೆ ನಾವು ಸರ್ವಿಸ್ ಮಾಡಿದ್ರೆ ಅವರ್ ಸರ್ವಿಸ್ ವಿಲ್ ಬಿ ವೆರಿ ಮೀನಿಂಗ್ಫುಲ್. ಇಷ್ಟು ಹೇಳ್ತಾ ನನಗೆ ಈ ಒಂದು ಅವಕಾಶ ಕೊಟ್ಟ ತಮ್ಗೆಲ್ಲರಿಗೂ ಕೃತಜ್ಞತೆಯನ್ನು ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.